ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು RS ಹುಲತ್ತಿ, ತರಳಬಾಳು ಸಿದ್ದೇಶ್ವರ ಪ್ರೌಢಶಾಲೆ, ತೂಲಹಳ್ಳಿ. ವಿದ್ಯಾರ್ಥಿಗಳೇ, ಈ ದಿವಸ 10ನೇ ತರಗತಿಯ ಇತಿಹಾಸ ವಿಭಾಗದ ಸ್ವಾತಂತ್ರ್ಯೋತ್ತರ ಭಾರತ ಅಂತ 1947 ಆಗಸ್ಟ್ 15 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕ ನಂತರ ಅದಕ್ಕೆ ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ದೇಶಕ್ಕೆ 1947 ಆಗಸ್ಟ್ 15 ಸ್ವಾತಂತ್ರ್ಯ ಸಿಕ್ತು. ಅಂದಿನಿಂದ ಈ ದೇಶವನ್ನು ಹೇಗೆ ಮುನ್ನಡೆಸಿದರು ಅಂತಕ್ಕಂಥ ಮಾಹಿತಿ, ಅದರಲ್ಲೂ ವಿಶೇಷವಾಗಿ ಹೇಳಬೇಕು ಅಂದರೆ ಸ್ವಾತಂತ್ರ್ಯ ಸಿಕ್ಕ ನಂತರ ಒಂದು 4 ವರ್ಷಗಳ ಕಾಲ ಹೇಗೆ ಈ ದೇಶವನ್ನು ಮುನ್ನಡೆಸಿದರು, ಮುನ್ನಡೆಸಬೇಕಾದ್ರೆ ಏನೆಲ್ಲ ಸಮಸ್ಯೆಗಳು ನಮಗೆ ಎದುರಾದವು ಅಂತಕ್ಕಂಥ ಮಾಹಿತಿಯನ್ನು ನಾವು ಈ ದಿವಸ ಅಭ್ಯಾಸವನ್ನು ಮಾಡೋಣ. ಸ್ವಾತಂತ್ರ್ಯೋತ್ತರ ಭಾರತ, ಈ ಅಧ್ಯಾಯದಲ್ಲಿ ನಾವು ಏನೆಲ್ಲ ಅಂಶಗಳನ್ನು ತಿಳಿಯುತ್ತೀವಿ ಅಂತಂದರೆ ನೋಡಿ, ಭಾರತದ ವಿಭಜನೆಯ ಪರಿಣಾಮಗಳು, ನಿರಾಶ್ರಿತರ ಸಮಸ್ಯೆ, ಮತೀಯ ಗಲಭೆಗಳು, ಸರ್ಕಾರದ ರಚನೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಜುನಾಗಢ, ಹೈದರಾಬಾದ್, ಜಮ್ಮು ಕಾಶ್ಮೀರ, ಪಾಂಡಿಚೇರಿ, ಗೋವಾ, ಭಾಷಾವಾರು ರಾಜ್ಯಗಳ ರಚನೆ ಅಂತ ಬರುತ್ತೆ. ಹೀಗೆ ಸ್ವಾತಂತ್ರ್ಯದ ನಂತರ ಇಷ್ಟೆಲ್ಲ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಯಿತು ಅಂತೇಳಿ. ಹಾಗೆಯೇ ನಾವು ಸ್ವಾತಂತ್ರ್ಯ ನಂತರ ಭಾರತಕ್ಕೆ ಕೊನೆಯ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಬರ್ತಾರೆ. ಬಂದು ಭಾರತವನ್ನು ಇಬ್ಬಾಗ ಮಾಡಿ ಒಂದು ಭಾರತ ಮತ್ತು ಇನ್ನೊಂದು ಪಾಕಿಸ್ತಾನ ಎಂಬ 2 ರಾಷ್ಟ್ರಗಳ ನಿರ್ಮಾಣಕ್ಕೆ ಆತ ನೀತಿಯನ್ನು ರೂಪಿಸ್ತಾನೆ. ಹೀಗೆ ಮಾಡಿದ ನಂತರ ಭಾರತ ಮತ್ತು ಪಾಕಿಸ್ತಾನ ಎಂಬ 2 ರಾಷ್ಟ್ರಗಳು ಉದಯ ಆದವು. ಇದಕ್ಕೆಲ್ಲ ಕಾರಣ ಏನಂದರೆ ಬ್ರಿಟಿಷರ ಒಂದು ಒಡೆದಾಳುವಂತಹ ನೀತಿ ಅಂತ ಹೇಳಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ವಿದ್ಯಾರ್ಥಿಗಳೇ. ಇಲ್ಲಿ ಚಿತ್ರದಲ್ಲಿ ನೋಡುವ ಹಾಗೆ ಇದು ಪಾಕಿಸ್ತಾನ, ಭಾರತದ ವಾಯುವ್ಯ ಭಾಗದಲ್ಲಿರ್ತಕ್ಕಂಥದ್ದು. ಇದು ಪೂರ್ವ ಪಾಕಿಸ್ತಾನ, ಈ ಕಡೆ ಈ ಒಂದು ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥದ್ದು ಬಾಂಗ್ಲಾದೇಶ ಅಂತ, ಈಗಿನ ಬಾಂಗ್ಲಾದೇಶ, ಪೂರ್ವ ಬಂಗಾಳ, ಪಶ್ಚಿಮ ಪಾಕಿಸ್ತಾನ ಅಂತ. ಇದು ಪಾಕಿಸ್ತಾನ, ಇದು ಪೂರ್ವ ಪಾಕಿಸ್ತಾನ ಅಂತ 2 ಭಾಗ ಮಾಡಿರ್ತಾರೆ. ಹೀಗೆ ಮಾಡಬೇಕಾದ್ರೆ ಈ ಭಾರತದ ನಕ್ಷೆಯಲ್ಲಿ ಈ ಥರದ ಬಣ್ಣ ಪಿಂಕ್ ಕಲರ್ ಇರ್ತಕ್ಕಂಥ ನಕ್ಷೆ ಐತಲ್ಲ, ಜಮ್ಮು ಮತ್ತು ಕಾಶ್ಮೀರ ಏನೈತೆ, ಮತ್ತು ಇದು ಹೈದರಾಬಾದ್ ಸಂಸ್ಥಾನ, ಇವು ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಇಲ್ಲಿನ ರಾಜರುಗಳು ತೀರ್ಮಾನ ಮಾಡಿರ್ತಾರೆ. ಹೈದರಾಬಾದ್ ನಿಜಾಮ ಮತ್ತು ಜಮ್ಮು ಕಾಶ್ಮೀರದ ರಾಜ ಸ್ವತಂತ್ರವಾಗಿ ನಾವು ಕಾರ್ಯವನ್ನು ನಿರ್ವಹಿಸ್ತೀವಿ ಅಂತಕ್ಕಂಥ ಮಾತನ್ನು ಭಾರತ ಸರ್ಕಾರಕ್ಕೆ ಹೇಳ್ತಾರೆ. ಇಲ್ಲಿ 1947 ಆಗಸ್ಟ್ 15 ಸ್ವಾತಂತ್ರ್ಯನೂ ಸಿಕ್ತು. ಭಾರತದ ಪಾಲಿಗೆ ಸಂಭ್ರಮದ ಜೊತೆಗೆ ಸಂಕಟ ಸಂದರ್ಭವೂ ಆಗಿರುತ್ತೆ. ಏನು ಅಂದರೆ ಒಂದು ದೇಶದ ವಿಭಜನೆ ಅಂತ. ಈ ಚಿತ್ರದಲ್ಲಿ ನೋಡ್ತಾ ಇದ್ರೆ ಇವರು ಮಹಾತ್ಮ ಗಾಂಧೀಜಿ, ಬಾಲ ಗಂಗಾಧರ ತಿಲಕ್, ಇನ್ನೂ ಅನೇಕ ಜನರ ಚಿತ್ರಗಳನ್ನು ನಾವು ನೋಡ್ತಾ ಇದ್ವಿ. ಇವರೆಲ್ಲ ತ್ಯಾಗ ಬಲಿದಾನಗಳ, ಇವರೆಲ್ಲರ ಶ್ರಮದ ಫಲವಾಗಿ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯವೆಂಬುದು ಅಸಂಖ್ಯ ಹುತಾತ್ಮರ ತ್ಯಾಗ ಮತ್ತು ಬಲಿದಾನಗಳ ಫಲವಾಗಿತ್ತು. ದೇಶ ವಿಭಜನೆಯು ಹೊಸ ಸವಾಲುಗಳನ್ನು ಏನು ಮಾಡ್ತು ಅಂದರೆ ನಮಗೆ ಸೃಷ್ಟಿಯನ್ನು ಕೊಡ್ತು.
ದೇಶ ವಿಭಜನೆ ಏನೋ ಸುಲಭ ಆಯಿತು, ಆದರೆ ದೇಶ ವಿಭಜನೆ ಆದ ನಂತರ ಬಂದಿರತಕ್ಕಂಥ ಸಮಸ್ಯೆಗಳನ್ನು ಎದುರಿಸುವುದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಒಂದು ಸವಾಲಾಗಿ ಕಾಣುತ್ತೆ. ನೋಡಿರಿ, ಈ ಸವಾಲುಗಳನ್ನು ಹೊಸ ಸರ್ಕಾರ ಹೇಗೆ ಎದುರಿಸಿತು ಎಂದು ಅರಿಯುವ ಮೊದಲು ಅದು ಸೃಷ್ಟಿಸಿದ ಪರಿಣಾಮಗಳನ್ನು ನಾವೇನು ಮಾಡಬೇಕು ಅಂದರೆ ಅವಲೋಕಿಸಬೇಕು. ಏನೆಲ್ಲ ಸಮಸ್ಯೆಗಳನ್ನು ಸೃಷ್ಟಿಸಿತು ಅಂತಕ್ಕಂಥ ಮಾಹಿತಿಯನ್ನು ನಾವು ನೋಡ್ತಾ ಹೋದರೆ, ಮೊದಲನೇದಾಗಿ ದೇಶ ವಿಭಜನೆಯು ಹೊಸ ಸಂಕಟಗಳನ್ನು ಸೃಷ್ಟಿಸಿತು. ಏನು? ದೇಶವು ಮತೀಯ ಗಲಭೆಗಳ ದುಳ್ಳೂರಿಯಿಂದ ನಲುಗಿತ್ತು ಅಂತ ಹೇಳ್ತಾರೆ ವಿದ್ಯಾರ್ಥಿಗಳು. ಮತೀಯ ಗಲಭೆ ಅಂದರೆ ಕೋಮು ಗಲಭೆಯಲ್ಲಿ ಇಡೀ ದೇಶ ಹೊತ್ತಿ ಉರಿಯುವಂಥ ಸ್ಥಿತಿ ನಿರ್ಮಾಣಗೊಳ್ಳುತ್ತೆ. ಎರಡು ಹೊಸ ರಾಷ್ಟ್ರಗಳಿಂದ ಮಿಲಿಯನ್ ಗಟ್ಟಲೆ ಜನ ತಮ್ಮ ಹೊಸ ಬದುಕಿನ ಭರವಸೆಗಾಗಿ ತಮ್ಮ ರಾಷ್ಟ್ರಗಳನ್ನು ಆಯ್ಕೆ ಮಾಡಿಕೊಳ್ಳಲು ಪ್ರಾರಂಭ ಮಾಡಿದರು. ಹಿಂದೂಗಳು ಭಾರತಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಒಂದು ಧರ್ಮ ಸಂಕಟ ಇಬ್ಬರಲ್ಲೂ, ಹಿಂದೂಗಳಲ್ಲಿರ್ಬೋದು ಮುಸ್ಲಿಮರಲ್ಲಿರ್ಬೋದು. ಏನು ಅಂತಂದರೆ, ತಾವು ಹುಟ್ಟಿ ಬೆಳೆದು ಬದುಕು ಕಟ್ಟಿಕೊಂಡಿರ್ತಕ್ಕಂಥ ಮನೆ, ತಮ್ಮ ಆಸ್ತಿ ಪಾಸ್ತಿಗಳನ್ನು ಬಿಟ್ಟು ನೂರಾರು ಕಿಲೋಮೀಟ್ರ್ ಏನು ಗೊತ್ತು ಗುರಿ ಇಲ್ಲದ ಕಡೆಗೆ ಹೋಗಿ ವಾಸ ಮಾಡೋದು ಅಂದರೆ ಬಹಳಷ್ಟು ದೊಡ್ಡ ಒಂದು ಸವಾಲಾಗಿರುತ್ತೆ. ಈ ಸವಾಲನ್ನು ಮೆಟ್ಟಿ ನಿಲ್ಲುವಂತಹ ಒಂದು ಚಾಕಚಕ್ಯತೆ ಆ ಸಂದರ್ಭದಲ್ಲಿನ ಜನರಿಗೆ ಬಂತು. ಹಾಗಾಗಿ ಪಾಕಿಸ್ತಾನದಿಂದ ಲಕ್ಷಾಂತರ ಜನ ಭಾರತಕ್ಕೆ ಬರ್ತಾರೆ, ಭಾರತದಿಂದ ಅಷ್ಟೇ ಜನ ಪಾಕಿಸ್ತಾನಕ್ಕೆ ಹೋಗ್ತಾರೆ. ಹೀಗೆ ಎರಡೂ ರಾಷ್ಟ್ರಗಳಿಗೆ ಹೋಗಿ ಎರಡೂ ರಾಷ್ಟ್ರಗಳ ಸಮಸ್ಯೆ ಇದು. ನಾವೀಗ ಅಧ್ಯಯನ ಮಾಡೋ ಸ್ವಾತಂತ್ರ್ಯೋತ್ತರ ಭಾರತದ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ ಸರಿ, ಆದರೆ ಈ ಎರಡೂ ರಾಷ್ಟ್ರಗಳಲ್ಲಿ ಇಂಥ ಸಮಸ್ಯೆ ಇರುತ್ತೆ. ಭಾರತಕ್ಕೆ ಬಂದ ನಿರಾಶ್ರಿತರಿಗೆ ಊಟ, ವಸತಿ, ಅವರಿಗೆ ಬೇಕಾಗಿರತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಪೂರೈಸುವಂಥದ್ದು ದೊಡ್ಡ ಸಮಸ್ಯೆಯಾಗುತ್ತೆ. ಪಾಕಿಸ್ತಾನಕ್ಕೆ ಹೋದವರಿಗಿಂತ ಭಾರತಕ್ಕೆ ಬಂದವರೇ ಜಾಸ್ತಿ. ನೋಡಿ, ಪಾಕಿಸ್ತಾನಕ್ಕೆ ಹೋದವ್ರಿಗಿಂತ ಭಾರತಕ್ಕೆ ಬಂದವರೇ ಜಾಸ್ತಿ ಅಂತೆ. ಹಾಗಾಗಿ ಈ ಸಮಸ್ಯೆ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಸರ್ಕಾರದ ಮೇಲೆ ಜವಾಬ್ದಾರಿ ಜಾಸ್ತಿ ಆಯಿತು. ನಿರಾಶ್ರಿತ ಜನರಿಗೆ ಊಟ, ವಸತಿ, ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು ಬಲು ದೊಡ್ಡ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಆಗುತ್ತೆ. ಹಾಗಾಗಿ ಅವರಿಗೆ ಭಾರತ ಸರ್ಕಾರ ವಸತಿ, ಊಟ ವ್ಯವಸ್ಥೆ ಎಲ್ಲದನ್ನೂ ಸಹ ಏನು ಮಾಡ್ತು ಅಂದರೆ ಅವರಿಗೆ ಮಾಡ್ತು, ಊಟದ ವ್ಯವಸ್ಥೆ ಮಾಡುತ್ತೆ. ನೋಡಿ, ಚಿತ್ರದಲ್ಲಿ ಕಾಣ್ತಾ ಹಾಗೆ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆ, ಮತ್ತು ಜೊತೆಗೆ ಅವರಿಗೆ ಜೀವನೋಪಾಯಕ್ಕಾಗಿ ಬೇಕಾಗಿರ್ತಕ್ಕಂಥ ಭೂಮಿಯ ಒಂದು ವ್ಯವಸ್ಥೆಯನ್ನು ಸಹ ಸರ್ಕಾರ ಸಂದರ್ಭದಲ್ಲಿ ಮಾಡ್ತು. ಮತ್ತು ಓದಲಿಕ್ಕೆ ಶೈಕ್ಷಣಿಕ ವ್ಯವಸ್ಥೆ, ಬದುಕು ಕಟ್ಟಿಕೊಳ್ಳಲು ಅವ್ರಿಗೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಆ ಎಲ್ಲ ವ್ಯವಸ್ಥೆಯನ್ನು ಘನ ಸರ್ಕಾರ ಆ ಸಂದರ್ಭದಲ್ಲಿ ಮಾಡಿ ಒಂದು ಸಾಮಾಜಿಕ ವಾತಾವರಣದಲ್ಲಿ ಅವರೆಲ್ಲ ಬೆಳೆಯಬೇಕು. ಉತ್ತಮವಾದಂಥ ಸಮಾಜದಲ್ಲಿ ಒಂದು ಸಾಮಾಜಿಕ ವಾತಾವರಣ ಅವರಲ್ಲಿ ಆ ಒಂದು ಪ್ರದೇಶದಲ್ಲಿ ಬರಬೇಕು. ನಿರಾಶ್ರಿತರಾಗಿ ಬಂದಿರತಕ್ಕಂಥವರು ಯಾವುದೇ ಒಂದು ನೋವನ್ನು, ಸಮಸ್ಯೆಯನ್ನು ಎದುರಿಸದ ಹಾಗೆ ಘನ ಸರ್ಕಾರ ಅವರಿಗೆಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡುತ್ತೆ. ಹಾಗೆಯೇ ಮೊದಲನೇ ನಿರಾಶ್ರಿತರ ಸಮಸ್ಯೆ ಆಯಿತು. ಈಗ ಎರಡನೇದು ಹೇಳಬೇಕಂದ್ರೆ ದೇಶ ವಿಭಜನೆಯ ಸಮಸ್ಯೆ ಅಂತ. ಎರಡನೇದೇನು? ದೇಶ ವಿಭಜನೆಯ ಸಮಸ್ಯೆ. ನೋಡಿ, ದೇಶ ಸಂಸ್ಥಾನಗಳನ್ನು ಇಲ್ಲಿ ಇಡೀ ದೇಶ ಭಾರತದ ಸರ್ಕಾರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಆದರೆ 562 ಸ್ವತಂತ್ರ ರಾಜ್ಯಗಳು ಹಾಗೆ ಉಳ್ಕೊಂಡ್ಬಿಟ್ವು. ಇದಕ್ಕೆ ಕಾರಣ ಏನು? ಈ 562 ದೇಶೀಯ ಸಂಸ್ಥಾನಗಳನ್ನು ಆಯಾ ರಾಷ್ಟ್ರಗಳಲ್ಲಿ ವಿಲೀನಗೊಳಿಸಿಬಿಟ್ಟಿದ್ರೆ ಯಾವ ಸಮಸ್ಯೆನೂ ಬರ್ತಿರಲಿಲ್ಲ. ಆದರೆ ಈ ಸಮಸ್ಯೆ ಯಾಕೆ ಬಂತು, ಇದು ಯಾಕೆ ಇವರು ಹಾಗೆ ಉಳ್ಕೊಂಡ್ರು ಅಂತಕ್ಕಂಥ ಪ್ರಶ್ನೆ ಬಂದಾಗ
ವಿದ್ಯಾರ್ಥಿಗಳೇ, ಬ್ರಿಟಿಷರು ಮಾಡಿರುವಂತಹ ಒಂದು ಘನಘೋರ ತಪ್ಪು ಇದು. ಭಾರತ ವಿಭಜನೆ ಶಾಸನವನ್ನು ಜಾರಿಗೆ ತಂದಾಗ ಬ್ರಿಟಿಷ್ ಸರ್ಕಾರ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಸ್ವತಂತ್ರ ರಾಷ್ಟ್ರಗಳು ನಿರ್ಮಾಣಕ್ಕೆ ಒಪ್ಪಿಗೆಯನ್ನು ಕೊಟ್ಟು ದೇಶೀಯ ರಾಜರುಗಳಿಗೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟರು. ಏನು, ನೀವು ಭಾರತಕ್ಕಾದರೂ ಸೇರಿ, ಪಾಕಿಸ್ತಾನಕ್ಕಾದರೂ ಸೇರಿ, ಇಲ್ಲ ಸ್ವತಂತ್ರವಾಗಿ ಆದರೂ ಇರ್ರಿ, ನೀವು ಸರ್ವ ಸ್ವತಂತ್ರರು ಅಂತಕ್ಕಂಥ ನಿರ್ಧಾರವನ್ನು ಅವರಿಗೆ ಇಂಥ ಒಂದು ಉತ್ತಮವಾಗಿರತಕ್ಕಂಥ ಅವಕಾಶವನ್ನು ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕೊಟ್ಟು ಹೋಗಿಬಿಟ್ರು. ಇದು ನಮ್ಮ ದೇಶಕ್ಕೆ ದೊಡ್ಡ ಸಮಸ್ಯೆ ಆಯಿತು. ಇಂತಹ ಸಂದರ್ಭದಲ್ಲಿ ಭಾರತದ ಒಕ್ಕೂಟಕ್ಕೆ ಅಂದಿನ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ನೇತೃತ್ವದಲ್ಲಿ ಇಡೀ 562 ಸಂಸ್ಥಾನಗಳನ್ನು ವಿಲೀನೀಕರಣ ಮಾಡುವಲ್ಲಿ ಬಹಳ ಯಶಸ್ಸನ್ನು ಅವರು ಪಡ್ಕೊಂಡ್ರು. ಅಷ್ಟೇ ಕಷ್ಟವನ್ನು ಸಹ ಪಟ್ಟರು. ಆದರೆ ಎಲ್ಲ ಸಂಸ್ಥಾನಗಳನ್ನು ವಿಲೀನೀಕರಣಗೊಳಿಸುವಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಬರಲಿಲ್ಲ. ಬಂದರೂ ಸಹ ಅವುಗಳನ್ನು ಸಮರ್ಥವಾಗಿ ಎದುರಿಸಿದರು. ಆದರೆ ಹೈದರಾಬಾದ್, ಗೋವಾ, ಜಮ್ಮು ಕಾಶ್ಮೀರ್ ಈ 3 ಪ್ರದೇಶಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಿಕೊಳ್ಬೇಕಾದ್ರೆ ಸ್ವಲ್ಪ ಕಷ್ಟವನ್ನು ಪಡಲೇಬೇಕಾಯಿತು. ಎಲ್ಲ ಸಂಸ್ಥಾನಗಳ ವಿಲೀನೀಕರಣಕ್ಕೂ ಈ 3 ಪ್ರದೇಶಗಳ ಒಂದು ವಿಲೀನೀಕರಣಕ್ಕೂ ಬಹಳಷ್ಟು ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಇಂಥ 562 ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಿಕೊಳ್ಳಲೇಬೇಕು ಅಂತಕ್ಕಂಥ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಕಾರಣವಾದರೂ ಏನಿರ್ಬೋದು ಅಂತಂದರೆ, ನೋಡಿ ವಿದ್ಯಾರ್ಥಿಗಳೇ, ದೇಶದ ಆಂತರಿಕ ಭದ್ರತೆಯನ್ನು ಕಾಪಾಡಬೇಕಾದ್ರೆ ಅಖಂಡವಾಗಿರತಕ್ಕಂಥ ಭಾರತದಿಂದ ಮಾತ್ರ ಸಾಧ್ಯ. ಮಧ್ಯದಲ್ಲಿ ಮತ್ತೆ ಬೇರೆ ಬೇರೆ ಸಂಸ್ಥಾನಗಳಿರೋದು ಇದು ಭಾರತದ ಒಕ್ಕೂಟ ವ್ಯವಸ್ಥೆಗೆ ಅಷ್ಟೊಂದು ಸೂಕ್ತವಾದ ನಿರ್ಧಾರವಲ್ಲ ಅಂತ ಹೇಳಿ ಸರ್ದಾರ್ ವಲ್ಲಭಾಯ್ ಪಟೇಲರು ಮತ್ತು ಆಗಿನ ಒಂದು ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಇವರೆಲ್ಲ ಸೇರಿ ಈ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡರು. ವಿದ್ಯಾರ್ಥಿಗಳೇ, ನೀವು ಚಿತ್ರದಲ್ಲಿ ನೋಡ್ತಾ ಇದ್ರಿ ಸರ್ದಾರ್ ವಲ್ಲಭಾಯ್ ಪಟೇಲರ ಒಂದು ಚಿತ್ರಣ. ಒಂದನೇದು ನಿರಾಶ್ರಿತರ ಸಮಸ್ಯೆ ಆಯಿತು. ಎರಡನೇದು ಸಂಸ್ಥಾನಗಳ ವಿಲೀನೀಕರಣದ ಸಮಸ್ಯೆ ಆಯಿತು. ಮೂರನೇ ಸಮಸ್ಯೆ ದೇಶದ ಆರ್ಥಿಕ ವ್ಯವಸ್ಥೆ. ಭಾರತದ ಆರ್ಥಿಕ ವ್ಯವಸ್ಥೆಯ ಮೇಲೆ ಬಹಳ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರಲಿಕ್ಕೆ ಪ್ರಾರಂಭ ಮಾಡಿತು. ಕೃಷಿ, ಕೈಗಾರಿಕೆ, ವಾಣಿಜ್ಯ ವಲಯಗಳನ್ನು ಪುನರ್ ಪರಿಶೀಲಿಸಿ ಅವುಗಳಿಗೆ ಸ್ಥಿರತೆಯನ್ನು ತಂದುಕೊಡಬೇಕಾಗಿತ್ತು. ಈ ಕ್ಷೇತ್ರಗಳ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೇಶ ವಿಭಜನೆ ಮತ್ತು ವಸಾಹತುಗಳ ಒಂದು ಕೈವಾಡ ಯಾವುದೂ ಇಲ್ಲದ ಹಾಗೆ ನೋಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಬಂತು. ವಸಾಹತುಶಾಹಿ ಶಕ್ತಿಯ ಸುಮಾರು 2.5 ಶತಮಾನಗಳ ಅವಧಿಯಲ್ಲಿ ಭಾರತದ ಸಂಪನ್ಮೂಲಗಳನ್ನು ನಿರಂತರವಾಗಿ ಶೋಷಿಸಿತು. ದಾದಾಬಾಯಿ ನವರೋಜಿಯವರು ತಮ್ಮ ಸೋರಿಕೆಯ ಸಿದ್ಧಾಂತದಲ್ಲಿ ಹೇಳಿರ್ತಾರೆ. ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತವನ್ನು ಅವರು ಎಳೆಯಾಗಿ ಮಂಡಿಸಿ ದೇಶದ ಜನತೆಯ ಮುಂದೆ ಅದನ್ನು ವಿತರಿಸ್ತಾರೆ. ಇನ್ನು 4ನೇದಾಗಿ ಭಾರತವು ತನ್ನ ಸಂವಿಧಾನವನ್ನು ಹೊಸದಾಗಿ ರೂಪಿಸಿಕೊಳ್ಳುವ ಮತ್ತೊಂದು ಸವಾಲಿತ್ತು. ಈ ದೇಶಕ್ಕೆ ಏನಿರಲಿಲ್ಲ ಅಂದರೆ ಸಂವಿಧಾನ ಇರಲಿಲ್ಲ. ಸಂವಿಧಾನವನ್ನು ರೂಪಿಸಿಕೊಳ್ಳುವಂತಹ ಮಹತ್ತರವಾದಂಥ ಗುರುತರವಾಗಿರತಕ್ಕಂಥ ಜವಾಬ್ದಾರಿ ಹೊಸ ಸರ್ಕಾರದ ಮೇಲೆ ಬಿತ್ತು. ರಾಜಕೀಯವಾಗಿ ಮತ್ತು ಆಡಳಿತಾತ್ಮಕವಾಗಿ ಕಾನೂನುಗಳ ಅಡಿಯಲ್ಲಿ ಭಾರತವು ಸ್ಥಿರತೆಯನ್ನು ಕಂಡುಕೊಳ್ಳುವುದರ ಜೊತೆಗೆ ಒಂದು ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಈ ದೇಶದಲ್ಲಿ ಅದು ಮುಂದುವರಿಯಬೇಕಾಗಿತ್ತು. ಹಾಗಾಗಿ ಈ ದೇಶಕ್ಕೆ ಒಂದು ಸುಭದ್ರವಾಗಿರತಕ್ಕಂತಹ
ಸ್ವತಂತ್ರವಾಗಿರತಕ್ಕಂತಹ ಸಂವಿಧಾನವನ್ನು ರಚನೆ ಮಾಡುವಂತಹ ಮತ್ತು ಸರ್ವರೂ ಅದನ್ನು ಒಪ್ಪುವಂಥ ರೀತಿಯಲ್ಲಿ ಸರ್ವಧರ್ಮಗಳು ಒಪ್ಪುವ ರೀತಿಯಲ್ಲಿ ಸಂವಿಧಾನವನ್ನು ರಚನೆ ಮಾಡುವುದು ಈ ದೇಶದ ಹೊಸ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ ವಿದ್ಯಾರ್ಥಿಗಳು. ಇನ್ನು 5ನೇ ಸಮಸ್ಯೆ ಅಂತಂದ್ರೆ ನೋಡ್ರಿ, ಭಾರತವು ದೀರ್ಘ ಹೋರಾಟದ ಮೂಲಕ ಪಡೆದ ಸ್ವಾತಂತ್ರ್ಯವನ್ನು ನೆರೆಯ ಶತ್ರುಗಳಿಂದ ಕಾಪಾಡಿಕೊಳ್ಳಬೇಕಾಗಿತ್ತು. ಈ ಹಿನ್ನೆಲೆ ತನ್ನ ರಕ್ಷಣಾ ವ್ಯವಸ್ಥೆಯನ್ನು ಬಲಗೊಳಿಸಿಕೊಳ್ಳಲು ಬೇಕಾದ ಮಾರ್ಗಗಳನ್ನು ಕಂಡುಕೊಳ್ಳತೊಡಗಿತು. ಇದಕ್ಕೆ ಹಣದ ಅವಶ್ಯಕತೆಯೂ ಇರುತ್ತೆ. ಸ್ವಾತಂತ್ರ್ಯ ಸಿಕ್ಕಾಗ ಆರ್ಥಿಕ ವ್ಯವಸ್ಥೆ ಅಷ್ಟೊಂದು ಸರಿಯಾಗಿರಲಿಲ್ಲ. ಹೀಗಾಗಿ ಭಾರತದ ಮಿಲಿಟರಿ ಶಕ್ತಿ ಜಗತ್ತಿನ ಮಿಲಿಟರಿ ಶಕ್ತಿಗೂ ಕಡಿಮೆ ಇಲ್ಲ ಎನ್ನುವ ಮಟ್ಟದಲ್ಲಿ ಭಾರತದ ಮಿಲಿಟರಿ ಶಕ್ತಿಯನ್ನು ಬೆಳೆಸುವ ಸರ್ವ ಜವಾಬ್ದಾರಿಯು ಹೊಸ ಸರ್ಕಾರಕ್ಕೆ ಬಿತ್ತು. ಅದರಲ್ಲಿ ಯಶಸ್ಸನ್ನು ಸಹ ಪಡ್ಕೊಂಡ್ರು. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಚನೆಗೊಂಡ ಸಂವಿಧಾನದ ಕರಡು ಸಮಿತಿಯು ಭಾರತಕ್ಕೆ ಒಂದು ಸುಭದ್ರವಾಗಿರ್ತಕ್ಕಂಥ ಸರ್ವ ಜನಾಂಗಗಳು ಒಪ್ಪುವಂತಹ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಡ್ತಾರೆ. ಇದನ್ನು ಸಂವಿಧಾನ ರಚನಾ ಸಭೆಯು ಸ್ವೀಕರಿಸುವ ಮೂಲಕ ವಿಶಿಷ್ಟ ಸಂವಿಧಾನವನ್ನು ನೀಡಿತು. ಇದರ ಮೂಲಕ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗದ ಕಾರ್ಯಕ್ಷೇತ್ರಗಳ ಬಗ್ಗೆ, ಅವರ ವ್ಯಾಪ್ತಿಯ ಬಗ್ಗೆ, ನೀತಿ ನಿಯಮಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸಿಕೊಡ್ತು. ಇನ್ನು 6ನೇದಾಗಿ, ಭಾರತವು ಜಾತಿ ಮತ್ತು ಲಿಂಗ ಸಂಬಂಧಿ ಸ್ವರೂಪದ ಅಸಮಾನತೆಗಳ ಸಮಾಜವಾದದ್ದರಿಂದ ಅವುಗಳಿಗೆ ಸಮಾನತೆಯ ಆಶಯಗಳ ಅಡಿಯಲ್ಲಿ ಸಬಲೀಕರಣದ ಹೊಸ ಮಾರ್ಗವೊಂದನ್ನು ಕಂಡುಕೊಳ್ಳುವ ಅನಿವಾರ್ಯತೆ ಇತ್ತು. ಒಂದು ಕಡೆಗೆ ಭಾರತದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಬೇಕಾಗಿತ್ತು. ಇನ್ನೊಂದು ಕಡೆಗೆ ಭಾರತದಲ್ಲಿರ್ತಕ್ಕಂಥ ಲಿಂಗ ಸಂಬಂಧಿ ಸ್ವರೂಪದ ಅಸಮಾನತೆ, ಇಲ್ಲಿ ಪುರುಷ ಪ್ರಧಾನವಾಗಿರ್ತಕ್ಕಂಥ ಸಮಾಜ ಅನ್ನುವಂಥ ಹಣೆಪಟ್ಟಿಯನ್ನು ಕಟ್ಟಿಕೊಂಡಿರ್ತಕ್ಕಂಥ ಆ ಸಂದರ್ಭದಲ್ಲಿನ ಸಮಾಜ ಆ ಹಣೆಪಟ್ಟಿಯನ್ನು ಕಳಚಿ ಸರ್ವರು ಲಿಂಗಭೇದ ಮರೆತು ಒಂದಾಗಬೇಕು, ಸರ್ವರು ಸಮಾನರಾಗಬೇಕು ಅನ್ನುವಂಥ ವಾತಾವರಣವನ್ನು ನಿರ್ಮಿಸಬೇಕಾಗಿರ್ತಕ್ಕಂಥದ್ದು ಈ ಒಂದು ಸರ್ಕಾರಕ್ಕೆ ದೊಡ್ಡ ಸವಾಲಾಗಿತ್ತು. ಹಣಕಾಸಿನ ವ್ಯವಸ್ಥೆಯ ವಿಚಾರಕ್ಕೆ ಬಂದಾಗ ಮತ್ತು ವಿದೇಶಾಂಗ ನೀತಿಯ ವಿಚಾರಕ್ಕೆ ಬಂದಾಗ ನೋಡಿ, ಇದರ ಜೊತೆಗೆ ಹಣಕಾಸು ವ್ಯವಸ್ಥೆ, ವಿದೇಶಾಂಗ ನೀತಿಯ ಸ್ವರೂಪ ಮುಂತಾದ ಗುರುತರ ಸ್ವರೂಪದ ಸವಾಲುಗಳನ್ನು ಎದುರಿಸಬೇಕಾಗಿತ್ತು. ಈ ಎಲ್ಲ ಸವಾಲುಗಳಿಗೆ ಹೊಸದಾಗಿ ರೂಪುಗೊಂಡ ಭಾರತವು ಮುಖಾಮುಖಿಯಾಗಿ ತನ್ನ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುತ್ತೆ. ಇಷ್ಟೆಲ್ಲ ಸರಿಪಡಿಸಿಕೊಳ್ಬೇಕಾದ್ರೆ ಇದರ ಜೊತೆಗೆ ಮತ್ತೊಂದು ಮತೀಯ ಗಲಭೆ ಪ್ರಾರಂಭಗೊಳ್ಳುತ್ತೆ. ಈ ಮತೀಯ ಗಲಭೆಯನ್ನು ನಿಯಂತ್ರಣಕ್ಕೆ ತರಬೇಕಾದರೆ ಬಹಳಷ್ಟು ಸರ್ಕಾರ ಹೆಣಗಾಡಬೇಕಾಗುತ್ತೆ. ಜಗತ್ತಿನ ಚರಿತ್ರೆಯಲ್ಲಿ ಯುದ್ಧಗಳಲ್ಲಿ ಪ್ರಾಣ ಕಳೆದುಕೊಂಡದ್ದಕ್ಕಿಂತ ಹೆಚ್ಚಿನ ಜನರು ಮತೀಯ ಸಂಘಗಳಲ್ಲಿ ಕಳೆದುಕೊಂಡವರು ಎನ್ನುವ ಮಾತಿದೆ. ಅಂದರೆ ಯುದ್ಧಕ್ಕಾಗಿ ಪ್ರಾಣ ತೆತ್ತವರಿಗಿಂತ ಈ ಮತೀಯ ಸಂಘರ್ಷಗಳಲ್ಲಿ ಪ್ರಾಣ ತೆತ್ತವರೇ ಹೆಚ್ಚು ಅಂತಕ್ಕಂಥ ಮಾತಿದೆ. ಇಂದಿಗೂ ಕೂಡ ಧಾರ್ಮಿಕ ನೆಲೆಯಲ್ಲಿ ನಡೆಯುವ ಸಂಘರ್ಷಗಳು ಎಲ್ಲ ಸಮಾಜಗಳು ನಿರಂತರವಾಗಿರತಕ್ಕಂಥ ವೈಷಮ್ಯವನ್ನು ತಂದು ಹಾಕ್ತಾ ಇದ್ದಾವೆ ವಿದ್ಯಾರ್ಥಿಗಳು. ಚಾರಿತ್ರಿಕವಾಗಿ ವಿದ್ಯಾರ್ಥಿಗಳೇ, ಚಾರಿತ್ರಿಕವಾಗಿ ಭಾರತ ದೇಶದ ಅನುಭವವು ಇದಕ್ಕಿಂತ ಭಿನ್ನವಾಗಿಲ್ಲ. ಭಾರತವು ಬಹುಧರ್ಮಗಳ ರಾಷ್ಟ್ರ. ಬೇರೆ ಬೇರೆ ಕಾಲಘಟ್ಟಗಳಲ್ಲಿದ್ದ ರಾಜಕೀಯ ಕಾರಣಗಳಿಂದ ವಿದೇಶಿಯರ ಆಕ್ರಮಣಗಳಿಗೆ ಒಳಗಾದ ಕಾರಣದಿಂದ ಬಹುಧರ್ಮೀಯರು ರಾಷ್ಟ್ರವಾಗಿರಲೇಬೇಕಾದ ಚಾರಿತ್ರಿಕ ಅನಿವಾರ್ಯತೆ ಇದೆ. ಹಾಗಾಗಿ ಎಲ್ಲ ಧರ್ಮಗಳನ್ನು ಸಮಾನ ದೃಷ್ಟಿಯಲ್ಲಿ ಕಾಣುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗಿದೆ.
ಬ್ರಿಟಿಷರು ಮಾಡಿದ ಬಲು ದೊಡ್ಡ ಸಮಸ್ಯೆ ಅಂತಂದರೆ, ಬಲು ದೊಡ್ಡ ಒಂದು ಸವಾಲು ಸಮಸ್ಯೆ ಅಂತಂದರೆ ಒಡೆದಾಳುವಂತಹ ನೀತಿ. ಅವರು ಅನುಸರಿಸಿದ ಒಡೆದಾಳುವ ನೀತಿಯಿಂದ ಸಾರ್ವಜನಿಕ ಕ್ಷೇತ್ರಕ್ಕೆ ಪ್ರವೇಶಿಸಿ ರಾಜಕೀಯ ಆಯಾಮಗಳನ್ನು ಪಡೆದುಕೊಂಡವು. ಮತೀಯ ಸಂಘರ್ಷದ ಬೀಜಗಳು ಕೊನೆಗೆ ಮತೀಯವಾದವನ್ನು ಸೃಷ್ಟಿಸಿದವು. ಹೀಗೆ ಸೃಷ್ಟಿಯಾದ ಸಂಘರ್ಷಗಳಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರ ನಡುವಿನ ಸಂಘರ್ಷಗಳು ಅನೇಕ ರೀತಿಯ ಪ್ರಾಣ ಹಾನಿಯನ್ನು ಮಾಡಿದವು. ಮುಂದೆ ಹಿಂದೂಗಳು ಮತ್ತು ಮುಸ್ಲಿಮರ ನಡುವೆ ಸಂಘರ್ಷಗಳು ಅನೇಕ ದುರಂತಗಳನ್ನು ಸೃಷ್ಟಿ ಮಾಡ್ತವು. ಸ್ವಾತಂತ್ರ್ಯದ ಹೋರಾಟದ ಕಾಲಘಟ್ಟದಲ್ಲಿ ಹಿಂದೂ ಮುಸ್ಲಿಮರು ಎಂಬ ಪ್ರತ್ಯೇಕ ಸ್ಮಿತೆಗಳು ಹುಟ್ಟಿಕೊಂಡು ಬೆಳೆಯತೊಡಗಿತು. ಒಂದು ಹಂತದಲ್ಲಿ ಬಂಗಾಳದ ವಿಭಜನೆಯನ್ನು ಮಾಡಿದಾಗ, ವಿಲಿಯಂ ಬೆಂಟಿಕ್ ಬಂಗಾಳದ ವಿಭಜನೆಯನ್ನು ಮಾಡಿದಾಗ ಕಾಂಗ್ರೆಸ್ ವಿರೋಧ ಮಾಡಿದರೆ ಮುಸ್ಲಿಂ ಲೀಗ್ ಸ್ವಾಗತ ಮಾಡುತ್ತೆ. ಹೀಗೆ ಬ್ರಿಟಿಷರ ಕಾಲದಿಂದಲೂ ಒಡೆದಾಳುವಂತಹ ನೀತಿಯನ್ನು ಎರಡೂ ಸಮಾಜದಲ್ಲೂ ಗಟ್ಟಿಯಾಗಿ ಬೆಳೆಯುವ ರೀತಿಯಲ್ಲಿ ಅವರು ಪ್ರಯತ್ನವನ್ನು ಮಾಡ್ತಾರೆ. ಅದರ ಪ್ರತಿಫಲವಾಗಿಯೇ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಮತೀಯ ಗಲಭೆಗಳಿಗೆ ಇದೇ ಪ್ರೇರಣೆ. 1947ರಲ್ಲಿ ಭಾರತ ವಿಭಜನೆಯಾದಾಗ ಈ ಗಲಭೆಗಳೇ ಅದಕ್ಕೆ ಮುಖ್ಯ ಕಾರಣ. ಲಕ್ಷಾಂತರ ಜನ ಹಿಂದೂಗಳು ಮತ್ತು ಮುಸ್ಲಿಮರು ಈ ಕೋಮು ದುಳ್ಳುರಿಯಲ್ಲಿ ಸುಟ್ಟು ಕರಕಲಾಗಿ ಹೋಗ್ತಾರೆ. ವಿದ್ಯಾರ್ಥಿಗಳೇ, ಸುಟ್ಟು ಕರಕಲಾಗಿ ಹೋಗ್ತಾರೆ. ಕೆಲವೇ ತಿಂಗಳುಗಳಲ್ಲಿ 5 ಲಕ್ಷ ಜನರು ಹತ್ಯೆಗೀಡಾಗ್ತಾರೆ ಹಾಗೂ ಸಾವಿರಾರು ಕೋಟಿಗಳು ಆಸ್ತಿ ಪಾಸ್ತಿಗಳು ನಷ್ಟಕ್ಕೀಡಾದವು. ಭಾರತವು ತಾನು ಪಡೆದ ಸ್ವಾತಂತ್ರ್ಯವನ್ನು 15/8/1947ರಂದು ದೆಹಲಿಯಲ್ಲಿ ಆಚರಿಸಿ ಸಂಭ್ರಮಿಸುತ್ತಿದ್ದ ಸಂದರ್ಭದಲ್ಲಿ ಗಾಂಧೀಜಿಯವರು ನೌಕಾಲಿ ಮುಂತಾದ ಸ್ಥಳಗಳಲ್ಲಿ ಗಲಭೆಗೊಳಗಾದ ಸಂತ್ರಸ್ತರನ್ನು ಭೇಟಿಯಾಗಿ ಸಾಂತ್ವನವನ್ನು ಹೇಳುವಂತಹ ಕೆಲಸದಲ್ಲಿ ನಿರತರಾಗಿರ್ತಾರೆ. ಒಂದು ಕಡೆ ದೆಹಲಿಯಲ್ಲಿ ಸಂಭ್ರಮಾಚರಣೆ ಇದ್ದರೆ, ಇನ್ನೊಂದು ಕಡೆ ಈ ಕೋಮು ದುಳ್ಳುರಿಯಲ್ಲಿ ಪ್ರಾಣಹಾನಿ ಕಳೆದುಕೊಂಡವರು, ಆಸ್ತಿ ಪಾಸ್ತಿ ಕಳೆದುಕೊಂಡವರನ್ನು ಗಾಂಧೀಜಿಯವರು ಸಂಪರ್ಕಿಸಿ ಅವರನ್ನು ಭೇಟಿಯಾಗಿ ಅವರಿಗೆ ಸಾಂತ್ವನವನ್ನು ಹೇಳ್ತಾರೆ. ಸ್ವಾತಂತ್ರ್ಯ ನಂತರ ಭಾರತದ ಮೊದಲ ಪ್ರಧಾನಿಯಾದವರು ಜವಾಹರಲಾಲ್ ನೆಹರು. ಅವರಿಗೆ ಇದು ಅತ್ಯಂತ ದೊಡ್ಡ ಸವಾಲಾಗಿ ನೆಹರು ಅವರು ಆದ್ಯತೆಯ ಮೇರೆಗೆ ತಮ್ಮ ಎಲ್ಲ ಆಡಳಿತಾತ್ಮಕ ಮತ್ತು ರಾಜಕೀಯ ಶಕ್ತಿಯನ್ನು ಬಳಸಿ ಕೆಲವೇ ತಿಂಗಳುಗಳಲ್ಲಿ ಕೋಮು ದಳ್ಳುರಿಗಳನ್ನು ಸಂಪೂರ್ಣವಾಗಿ ಅಡಗಿಸಿ. ವಿದ್ಯಾರ್ಥಿಗಳೇ, ಕೋಮು ದಳ್ಳುರಿಯ ಭಯಾನಕ ದೃಶ್ಯಗಳು ನೆಹರು ಅವರನ್ನು ಜಾತ್ಯತೀತ ರಾಷ್ಟ್ರದ ನಿರ್ಮಾಣಕ್ಕೆ ಪ್ರೇರೇಪಿಸಿದವು ಅಂತ ಹೇಳ್ಬೋದು. ಭಾರತವು ಜಾತ್ಯತೀತ ರಾಷ್ಟ್ರವಾಗಿ ತನ್ನ ಸಂವಿಧಾನಾತ್ಮಕ ಆಶಯಗಳನ್ನು ಎತ್ತಿ ಹಿಡಿಯುವಂತಹ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಜವಾಹರಲಾಲ್ ನೆಹರೂರವರ ಒಂದು ವಾದವಾಗಿರುತ್ತೆ. ಖಾನ್ ಅಬ್ದುಲ್ ಗಫರ್ ಖಾನ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತಕ್ಕಂಥ ನಾಯಕರುಗಳು ಹಿಂದೂ ಮುಸ್ಲಿಮರ ಐಕ್ಯತೆಗಾಗಿ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಪ್ರತ್ಯೇಕ ರಾಷ್ಟ್ರವಾಗಿ ಪಾಕಿಸ್ತಾನದ ಹುಟ್ಟನ್ನು ಖಾನ್ ಅಬ್ದುಲ್ ಗಫರ್ ಖಾನ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಮುಂತಾದವರು ಇದನ್ನು ವಿರೋಧಿಸಿದರು. ಆದರೆ ಅವರಿಂದ ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಂದಿಗೂ ಕೋಮು ಸಂಘರ್ಷಗಳು ಮುಂದುವರೆದಿವೆ. ಕೋಮು ಸಂಘರ್ಷಕ್ಕೆ ಅಂತಾರಾಷ್ಟ್ರೀಯ ಆಯಾಮಗಳು ಇವೆ. ಭಾರತದ ಸಂವಿಧಾನವು ಧರ್ಮವನ್ನು ಪ್ರತಿ ವ್ಯಕ್ತಿಯ ಖಾಸಗಿ ವಿಷಯವನ್ನಾಗಿಸಿದೆ. ಯಾವುದೇ ಸರ್ಕಾರ ಯಾವುದೇ ಧರ್ಮವನ್ನು ಮಾನ್ಯ ಮಾಡಲಿಕ್ಕೆ ಅವಕಾಶವನ್ನು ನಮ್ಮ ಸಂವಿಧಾನ ಮಾಡಿಕೊಟ್ಟಿಲ್ಲ. ಯಾವುದೇ ಧರ್ಮವನ್ನು ಶ್ರೇಷ್ಠ ಧರ್ಮ ಅಂತ ಹೇಳಿ ನಮ್ಮ
ಭಾರತದ ಸಂವಿಧಾನದಲ್ಲಿ ಸ್ವೀಕರಿಸಿಲ್ಲ. ಭಾರತದ ಸಂವಿಧಾನ ಸರ್ವಧರ್ಮವನ್ನು ಸಮಾನ ದೃಷ್ಟಿಯಲ್ಲಿ ಕಾಣುವಂತಹ ಜಾತ್ಯತೀತ ರಾಷ್ಟ್ರ ಅಂತಕ್ಕಂಥ ಅಂಶವನ್ನು ಎತ್ತಿ ತೋರುವಂತಹ ಸಂವಿಧಾನ ನಮ್ಮ ದೇಶದ ಸಂವಿಧಾನ. ಧರ್ಮ ನಿರಪೇಕ್ಷತೆಯ ತಳಹದಿಯಲ್ಲಿ ದೇಶ ಬೆಳೆಯಬೇಕು ಮತ್ತು ಮುನ್ನಡೆಯಬೇಕು ಎನ್ನುವುದೇ ಭಾರತದ ಸಂವಿಧಾನದ ಆಶಯವಾಗಿದೆ ಅಂತ ನಾವು ಹೇಳ್ಬೋದು. ಧರ್ಮ ಆಧರಿಸಿ ಭಾರತದ ಪಾಕಿಸ್ತಾನ ನಿರ್ಮಾಣಕ್ಕೆ ಕಾರಣ ನಿರಾಶ್ರಿತರ ಸಮಸ್ಯೆ ಉದ್ಭವ ಆಗಲಿಕ್ಕೆ ಧರ್ಮ ಆಧರಿಸಿ ಭಾರತ ಮತ್ತು ಪಾಕಿಸ್ತಾನದ ನಿರ್ಮಾಣವೇ ಪ್ರಮುಖವಾಗಿರ್ತಕ್ಕಂತಹ ಕಾರಣ ಅಂತ ನಾವು ಹೇಳ್ಬೋದು. ದೇಶ ವಿಭಜನೆ ಕಾಲದಿಂದ ನಿರಾಶ್ರಿತರ ಸಮಸ್ಯೆ ಬಹುದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿತು. 1947ರಲ್ಲಿ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲೇ ಅನೇಕ ಮಿಲಿಯನ್ ಜನರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ತಮ್ಮ ಮುಂದಿನ ಬದುಕಿನ ನೆಲೆಯನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ ವಿದ್ಯಾರ್ಥಿಗಳೇ. ಪಾಕಿಸ್ತಾನದಲ್ಲಿರಬೇಕಾ ಅಥವಾ ಭಾರತದಲ್ಲಿರಬೇಕಾ ಎನ್ನುವ ಗೊಂದಲದಲ್ಲಿಯೇ ಬಹಳಷ್ಟು ದಿನವನ್ನು ಕಳೆಯುವಂಥ ಸ್ಥಿತಿ ಬರುತ್ತೆ. ಅಂತಿಮವಾಗಿ ತಮ್ಮ ಮನೆ ಮಠ ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂಡು ಭಾರತದಿಂದ ಪಾಕಿಸ್ತಾನಕ್ಕೆ ಹೋದವರು, ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರು. ಅದರಲ್ಲೂ ವಿಶೇಷವಾಗಿ ಹೇಳಬೇಕಂದ್ರೆ ಪಾಕಿಸ್ತಾನದಿಂದ ಬಂದಿರತಕ್ಕಂಥವರೇ ಜಾಸ್ತಿ ಭಾರತಕ್ಕೆ. ಈಗ ಇಂಥ ಸನ್ನಿವೇಶದಲ್ಲಿ ಭಾರತ